ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಂಬರ್ ಸರಣಿ ಮೂರನೇ ಒಂದು ವಿಡಿಯೋ ಆಗಿದೆ ನೋಡಿದ್ದು. ಅಂದರೆ ಪಾರ್ಟ್ 3 ಒಂದು ಮೂರನೇ ವಿಡಿಯೋ ಇದಾಗಿದೆ. ಯಾರಾದರೂ ಎರಡನೇ ವಿಡಿಯೋ ಯಾರು ನೋಡಿಲ್ವೋ ಅವರು ಹೋಗಿ ಎರಡನೇ ವಿಡಿಯೋನ ನೋಡಿಕೊಳ್ಳಿ. ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ಮಾಡಿದ್ದೀನಿ. 1 ಮತ್ತು 2 ವಿಡಿಯೋ ಯಾರು ನೋಡಿಲ್ವೋ ಅದು ವಿಡಿಯೋ ನೋಡಿಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಈ ಮೂರನೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಒಂದು ನಂಬರ್ ಸೀರೀಸ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಒಟ್ಟು ಎಷ್ಟು 10 ವಿಡಿಯೋಗಳನ್ನು ಮಾಡುತ್ತೇನೆ. ರೈಲ್ವೆಗೆ ಒಂದು ಸಂಬಂಧಿಸಿದಂತೆ ರೈಲ್ವೆ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಗಳಾಗಿರ್ಬೋದು, ಅದೇ ರೀತಿ ವಯಸ್ಸಿನ ಒಂದು ಕ್ವಶನ್ಗಳಾಗಿರ್ಬೋದು, ದಿಕ್ಕುಗಳಲ್ಲಿ ಕಂಡುಬರುವ ಕ್ವಶನ್ಗಳು, ಈ ರೀತಿಯಾಗಿ ಒಟ್ಟು ಒಂದೊಂದು ಟಾಪಿಕ್ಗೆ 10 ವಿಡಿಯೋ ಮಾಡ್ತೀನಿ ನೋಡಿ. ಎಲ್ಲರೂ ನೋಡಿಕೊಳ್ಳಿ. ಇದು ನಂಬರ್ ಸೀರೀಸ್ನ ಮೂರನೇ ಒಂದು ವಿಡಿಯೋ ಆಗಿದೆ ನೋಡಿ. ಹಾಗಾದರೆ ಬನ್ನಿ ಮೂರನೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ 5, 9, 17, 33, 65 ಮತ್ತು ಮುಂದಿನ ಸರಣಿ ಅಂತ ಕಂಡುಹಿಡಿಯಿರಂಥ ಪ್ರಶ್ನೆ ನೀಡಲಾಗಿದೆ ನೋಡಿ. ನೀವೇನು ಮಾಡ್ಬೇಕಂದ್ರೆ ಇದಕ್ಕೆ ಒಂದು ಆನ್ಸರನ್ನು ಕಂಡುಹಿಡಿದಗೇಶಿಂದ ಬೇಗನೆ ಒಂದು ತಿಳಿಸ್ಬೇಕಂತ ಹೇಳ್ತೀನಿ. ಹಿಂಗೆ ನೀವು ಕೂಡ ಬಿಡಿಸಿ, ಪ್ರಾಕ್ಟೀಸ್ ಆಗಿಬಿಡ್ತದೆ ಆದಷ್ಟು ಬೇಗ. ಇದರ ಬಗ್ಗೆ ನಾವು ಕಂಡುಹಿಡಿದಾದರೆ ಏನಿದೆ, 5 ಇದೆ, 9, 17, 33, 65 ಮತ್ತು ಕ್ವಶನ್ ಮಾರ್ಕ್ ಇದೆ. ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಇದು 8 ಆಗಿದೆ ನೋಡಿ. ಅಂದರೆ 5 2 10, 10ರಲ್ಲಿ ಏನಾಗಿದೆ, 1 ಮೈನಸ್ ಆಗಿದೆ, ಅದಕ್ಕೆ 9 ಬಂದಿದೆ. ಅದೇ ರೀತಿಯಾಗಿ 9 2 18, 18ರಲ್ಲಿ ಏನಾಗಿದೆ, 1 ಮೈನಸ್ ಆಗಿದೆ, ಅದಕ್ಕೆ 17 ಬಂದಿದೆ. 17 2 34, 34 ಮೈನಸ್ 1 ಎಷ್ಟಾಗಿದೆ, 33 ಆಗಿದೆ. 33 2 66 ಆಗುತ್ತೆ, ಮೈನಸ್ 1 ಬಂದದ. ಇಲ್ಲಿ ಎಷ್ಟಾಯಿತು, 65 ಆಗಿದೆ. ಹಾಗಾದರೆ ಈಗ ನಾವು ಯಾವ ಸಂಖ್ಯೆ ಕಂಡುಹಿಡಿಬೇಕು, ಈಗ 65ರಿಂದ ನಾವು ಕಂಡುಹಿಡಿಬೇಕು. ಅಂದರೆ 65 2 ಎಷ್ಟು, 130 ಆಗುತ್ತೆ. 65 ಎಷ್ಟು, 130 ಆಗುತ್ತೆ. ಮೈನಸ್ 1 ಮಾಡಬೇಕು. ಅವಾಗ ಏನಾಗುತ್ತೆ, ಆನ್ಸರು ಬರ್ತದೆ. ಅವಾಗ ಏನು ಬರ್ತದೆ ಆನ್ಸರು, 129 ಆನ್ಸರ್ ಬರ್ತದೆ ನೋಡು. 129 ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇದು ಆಯ್ಕೆಗಳಲ್ಲಿ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ಎನಲ್ಲಿದೆ ನೋಡಿ. ಅಂದರೆ ಮೊದಲನೇ ಒಂದು ಸಂಖ್ಯೆ ಸರಿಯಾದ ಉತ್ತರವಾಗಿದೆ. ಅಂದರೆ 129 ಈ ಒಂದು ಪ್ರಶ್ನೆಗೆ ಒಂದು ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಈ ಒಂದು ಪ್ರಶ್ನೆಗೆ ಏನಿದೆ, 129 ಸರಿಯಾದ ಉತ್ತರವಾಗಿದೆ. ಮುಂದಿನ ಸಂಖ್ಯೆಗೆ ಹೋಗೋಣ. ಮುಂದಿನ ಸಂಖ್ಯೆ ನೋಡೋದಾದರೆ ಮುಂದಿನ ಸಂಖ್ಯೆ ನೋಡೋಣ. 1, 3, 6, 10, 15 ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ನೀಡಲಾಗಿದೆ. ಬನ್ನಿ ಇದರ ಒಂದು ಉತ್ತರವನ್ನು ಕಂಡುಹಿಡಿದುಕೊಳ್ಳೋಣ. ಏನಾಗಿದೆ ಇದು ಸಂಖ್ಯೆ ನೋಡೋಣ. ಸಂಖ್ಯೆಯನ್ನು ಕೊಡಲಾಗಿದೆ 1, 3, 6, 10, 15 ಈ ರೀತಿಯಾದ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವೀಗ ಮುಂದಿನ ಸಂಖ್ಯೆನ ಕಂಡುಹಿಡಿಬೇಕು. ಇಲ್ಲಿ ಏನಾಗಿದೆ, 1ರಿಂದ 3 ಎಷ್ಟು ಹೆಚ್ಚಾಗಿದೆ, 1ರಿಂದ 3ರಲ್ಲಿ 2 ಹೆಚ್ಚಾಗಿದೆ ನೋಡಿ. 2 ಹೆಚ್ಚಾಗಿದೆ. 1 + 2 3 ಆಗಿದ್ದೆ. ಅದೇ ರೀತಿಯಾಗಿ 3ರಿಂದ ಎಷ್ಟು ಹೆಚ್ಚಾಗಿದೆ, 3ರಿಂದ 6ರ ಮಧ್ಯೆ 3 ಹೆಚ್ಚಾಗಿದೆ ನೋಡಿ. ಅದು 3 ಹೆಚ್ಚಾಗಿದೆ. ಅದೇ ರೀತಿಯಾಗಿ 6ರಿಂದ 10ರವರೆಗೆ ಎಷ್ಟು ಹೆಚ್ಚಾಗಿದೆ ಅಂದರೆ 4 ಹೆಚ್ಚಾಗಿದೆ. 6 + 4 10 ಆಗಿದೆ. ಅದೇ ರೀತಿಯಾಗಿ 10ರಿಂದ 15 ಎಷ್ಟು ಹೆಚ್ಚಾಗಿದೆ ಅಂದರೆ 5 ಹೆಚ್ಚಾಗಿದೆ ನೋಡಿ. 10 + 5 15 ಹೆಚ್ಚಾಗಿದೆ. ಅಂದರೆ ಕ್ರಮವಾಗಿ 2, 3, 4, 5 ಇವು ಸಂಖ್ಯೆಗಳು ಹೆಚ್ಚಿಗಾಗಿವೆ. ಮುಂದಿನ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಏನು ಹೆಚ್ಚಾಗಿರುತ್ತೆ, 1, 6 ಅಂತ ಹೆಚ್ಚಾಗಿರುತ್ತೆ. 15 + 6 ಎಷ್ಟು, 21. ಇದಕ್ಕೆ ಸರಿಯಾದ ಉತ್ತರ ಬಂತು ನೋಡಿ. ಇಲ್ಲಿ ಏನು, 15 + 6 21 ಇದಕ್ಕೆ ಒಂದು ಸರಿಯಾದ ಉತ್ತರವಾಗಿದೆ. ಬನ್ನಿ ಇದರ ಒಂದು ಉತ್ತರವನ್ನು ಕಂಡುಹಿಡಿಯೋಣ. ಆಯ್ಕೆಗಳಲ್ಲಿ ಎಲ್ಲಿದೆ 21 ಸಂಖ್ಯೆಗಳಲ್ಲಿ 21 ಎಲ್ಲಿದೆ ಅಂದರೆ
ಆಪ್ಷನ್ಸ್ ಬಿನಲ್ಲಿದೆ ನೋಡಿ. ಆಪ್ಷನ್ಸ್ ಬಿ 21ನೇದಲ್ಲಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ಸ್ ಬಿ 21 ಸಂಖ್ಯೆ ಸರಿಯಾದ ಉತ್ತರವಾಗಿದೆ. ಅಂದರೆ ಮುಂದಿನ ಸಂಖ್ಯೆ ಅದು ಬರ್ತದೆ 21 ಬರುತ್ತದೆ. ಓಕೆ, ಇವು ಸರಣಿಯಲ್ಲಿ 2, 3, 4, 5 ಈ ರೀತಿಯಾಗಿ ಸಂಖ್ಯೆ ಹೆಚ್ಚಾಗಿವೆ. ಅದಕ್ಕಾಗಿ 21 ಸರಿಯಾದ ಉತ್ತರವಾಗಿದೆ ನೋಡಿ. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಇದು ಕೂಡ ಒಂದು ನಂಬರ್ ಸರಣಿಯಲ್ಲಿ. ಇದು ಯಾವ ರೀತಿ ಅಂದರೆ ಕ್ಯೂಬ್ಗೆ ಅಂದರೆ ಘನಗಳ ಮೂಲಗಳ ಬಗ್ಗೆ ಒಂದು ಸಂಖ್ಯೆಗಳಿದ್ದಾವೆ ಅಂತ ಹೇಳ್ಬೋದು. 1, 8, 27, 64 ಏನಿದೆ, 1 ಇದೆ, 8, 27, 64 ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ. ಇದರ ಸಂಖ್ಯೆ ಕಂಡುಹಿಡಿಬೇಕು. ಈ ಸಂದರ್ಭದಲ್ಲಿ 1ರ ಒಂದು ಕ್ಯೂಬ್ ಅಂದರೆ 1ರ ಘನ 1 ಆಗಿದೆ, 2ರ ಘನ 8, 3ರ ಘನ 27, 4ರ ಘನ 64. ಮುಂದಿನ ಘನ ಯಾವುದು? 5ರ ಘನ ಕಂಡುಹಿಡಿಬೇಕು ನೋಡಿರಿ. ಅಂದರೆ 5ರ ಘನ ಎಷ್ಟಂತ ಕಂಡುಹಿಡಿಬೇಕು ನಾವು. 5ರ ಘನ ಎಷ್ಟು? 5 25, 25 125 ಸರಿಯಾದ ಉತ್ತರವಾಗುತ್ತೆ. 5ರ ಘನ ಕಂಡುಹಿಡಿದಾದರೆ ಈ ರೀತಿಯಾಗಿ ನಾವು ನೋಡಿಕೊಳ್ಳಬೇಕು. ಓಕೆ, 5 25, 25 125 ಸರಿಯಾದ ಉತ್ತರವಾಗಿದೆ. ಇದ್ರ ಬಗ್ಗೆ ನೋಡೋದಾದರೆ ಇದರ ಸಂಖ್ಯೆ ಎಲ್ಲಿದೆ ನೋಡಿ, ಆಪ್ಷನ್ಸ್ ಬಿನಲ್ಲಿದೆ ನೋಡಿ, 125 ಇದಕ್ಕೆ ಸರಿಯಾದ ಉತ್ತರ. ಅಂದರೆ 1 1 1 ಏನಾಗಿದೆ, ಒಂದೇ ಆಗಿದೆ. ಅದೇ ರೀತಿಯಾಗಿ 2 2 2 2 ಘನ 2 2 4 4 2 8. ಅದೇ ರೀತಿಯಾಗಿ 3ರ ಘನ 3 3 3 3 3 9 9 3 27 4 4 4 4 4 16 16 64. ಅದೇ ರೀತಿ 5ರ ಘನ ಕಂಡುಹಿಡಬೇಕಾದ್ರೆ 5 5 5 3 ರೀತಿಯಾಗಿ ತೆಗೆದುಕೊಳ್ಳಬೇಕು. 5 5 25, 25 125 ಆಗಿದೆ ನೋಡಿ. ಸರಿಯಾದ ಉತ್ತರ ಯಾವುದು? 125 ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈ ಒಂದು ಮುಂದಿನ ಪ್ರಶ್ನೆಯನ್ನು ನಿಮಗೆ ಕೂಡ ಒಂದು ಹೋಮ್ವರ್ಕ್ ಕೊಡ್ಬೇಕಲ್ಲ, ಅದಕ್ಕಾಗಿ ಈ ಪ್ರಶ್ನೆ ನಿಮಗೆ ನೀಡಲಾಗಿದೆ. ಈ ಪ್ರಶ್ನೆಯನ್ನು ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಬೇಕು. ಇದು ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ. 1 4 ಇದೆ, 13 ಅದ, 40 ಅದ, ಮತ್ತು ಎಷ್ಟದ 121 ಅದ. ಮುಂದಿನ ಸಂಖ್ಯೆ ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ. ಇದರ ಉತ್ತರವನ್ನು ಏನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ಒಂದು ವಿಡಿಯೋಕ್ಕೆ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಉತ್ತರ ಯಾರು ನೀಡಿದರೆ ಅವ್ರ ಹೆಸರು ಹೇಳಮ್ಮ. ಓಕೆ, ಇವತ್ತಿನ ಈ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಯಾವ ರೀತಿ ನೀಡಲಾಗಿದೆ ಅಂದರೆ 8 24 12 36 18 ಮತ್ತು ಕ್ವೆಶ್ಚನ್ ಮಾರ್ಕ್ ಈ ರೀತಿಯಾಗಿ ಒಂದು ಅಂಕೆಗಳನ್ನು ಕೊಟ್ಟಿದ್ದಾರೆ. ಇದರ ಅಂದರೆ ಒಂದನ್ನು ಬಿಟ್ಟು ಒಂದು ಇದೆ ನೋಡಿ. ಅಂದರೆ ಒಂದನೇ ಒಂದು ಸಂಖ್ಯೆ, 3ನೇ ಒಂದು ಸಂಖ್ಯೆ, ಅದೇ ರೀತಿಯಾಗಿ 5ನೇ ಒಂದು ಸಂಖ್ಯೆ ಈ ರೀತಿಯಾಗಿ ಜೋಡಿಯಾಗಿವೆ. ಅದೇ ರೀತಿಯಾಗಿ 2ನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆ ಜೋಡಿಯಾಗಿವೆ. ಅಂದರೆ 8 ರಿಲೇಷನ್ದ 12 ಎಷ್ಟು ಸಂಖ್ಯೆ? 4 ಸಂಖ್ಯೆ ಹೆಚ್ಚಾಗ್ಯದ. ಅದೇ ರೀತಿಯಾಗಿ 12 ರಿಲೇಷನ್ದ 18 ಎಷ್ಟು ಸಂಖ್ಯೆ? 6 ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 24ರಿಂದ 36ರವರೆಗೂ ಎಷ್ಟು ಸಂಖ್ಯೆ ಅಂದರೆ 12 ಸಂಖ್ಯೆ ಹೆಚ್ಚಾಗಿದೆ, ಪ್ಲಸ್ 12 ಆಗಿದೆ. 20ರಿಂದ ಈ ಒಂದು 36ಕ್ಕೆ ಎಷ್ಟು ಸಂಖ್ಯೆ ಹೆಚ್ಚಾಗಿದೆ ಅಂದರೆ 12 ಸಂಖ್ಯೆ ಹೆಚ್ಚಾಗಿದೆ. ಹಾಗಾದರೆ ಮುಂದಿನ ಸಂಖ್ಯೆ ಎಷ್ಟು ಹೆಚ್ಚಾಗಬೇಕಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಎಷ್ಟಾಗಿದೆ? 4 ರಿಲೇಷನ್ದ 6ಕ್ಕೆ ಪ್ಲಸ್ 2 ಆಗಿದೆ. ಅದೇ ಕೂಡ ಈಗ 12 ಆಗೋಣ, ಇಲ್ಲಿ ಎಷ್ಟು ಹೆಚ್ಚಾಗಿರುತ್ತೆ? 18 ಹೆಚ್ಚಾಗಿರ್ತದೆ ನೋಡಿ. ಈ ರೀತಿಯಾಗಿ
ಈ ರೀತಿ ಒಂದು ಸಂಖ್ಯೆಗೆ 18 ಹೆಚ್ಚಾಗಿದೆ ನೋಡಿ. ಇಲ್ಲಿ 18 ಹೆಚ್ಚಾಗ್ತದೆ ಟೋಟಲಾಗಿ. ಅಂದರೆ ಈ ಒಂದು ಎಷ್ಟು 36 ಸಂಖ್ಯೆಗೆ 18 ಪ್ಲಸ್ ಆಗ್ತದೆ. ಎಷ್ಟು ಬರ್ತದೆ? 6 8 14, ಒಂದು ಕೈಲ 3 4 ಇದೊಂದು ಸೇರಿ 5 54 ಸರಿಯಾದ ಉತ್ತರವಾಗಿದೆ ನೋಡಿ. ಎಲ್ಲಿದೆ 54? ಇಲ್ಲಿ ಆಯ್ಕೆಗಳ ಪ್ರಕಾರ 54 ಎಲ್ಲಿದೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಈ ರೀತಿಯಾಗಿ ಇದು 54 ಕಂಡು ಬರ್ತದೆ. 54ಗೆ ಸರಿಯಾದ ಉತ್ತರವಾಗಿದೆ ಈ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 13 16 21 28 37 ಮತ್ತು ಕ್ವೆಶ್ಚನ್ ಮಾರ್ಕ್ ನೀಡಲಾಗಿದೆ ನೋಡಿ. ಈ ರೀತಿ ಇರುವಾಗ ಈ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಕಂಡುಹಿಡಿಯಮ್ಮ ಬನ್ನಿ. 13 ಲೇಶಿಂದ ಎಷ್ಟು ಹೆಚ್ಚಾಗಿದೆ? 16ಕ್ಕೆ 13 ಲೇಶಿಂದ 16ಕ್ಕೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ 3 ಪ್ಲಸ್ ಆಗಿದೆ. 16 ಲೇಶಿಂದ 21ಕ್ಕೆ ಎಷ್ಟು ಪ್ಲಸ್ ಆಗಿದೆ? 5 ಪ್ಲಸ್ ಆಗಿದೆ. ಅದೇ ರೀತಿ 21 ಲೇಶಿಂದ 28ಕ್ಕೆ ಎಷ್ಟು ಹೆಚ್ಚಾಗಿದೆ? 7 ಹೆಚ್ಚಾಗಿದೆ. 28ರಿಂದ ಒಂದು 37ಕ್ಕೆ ಎಷ್ಟು ಹೆಚ್ಚಾಗಿದೆ? 9 ಹೆಚ್ಚಾಗಿದೆ ಅಂತ ನಾವು ಹೇಳುತ್ತೇವೆ. ಹಾಗಾದರೆ ಮುಂದಿನ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತ ನಾವು ಕಂಡುಹಿಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? 3 5 7 9 ಈ ರೀತಿಯಾದ ಒಂದು ಸಂಖ್ಯೆಯನ್ನು ನಾವು ನೋಡೀವಿ. ಈ ರೀತಿಯ ಸಂಖ್ಯೆ ಬಂದಾಗ ಯಾವ ಸಂಖ್ಯೆ ಬರುತ್ತೆ? ಮುಂದಿನ ಸಂಖ್ಯೆ ಅಂದರೆ 11 ಸಂಖ್ಯೆ ಮುಂದಿನ ಸಂಖ್ಯೆ ಬರುತ್ತದೆ. ಯಾವುದು ಬರ್ತದೆ? ಮುಂದಿನ ಸಂಖ್ಯೆ 11 ಬರ್ತದೆ. ಅಂದರೆ ಈ ಒಂದು 37 ಸಂಖ್ಯೆಗೆ 11 ಸಂಖ್ಯೆಗಳು ಪ್ಲಸ್ ಮಾಡಬೇಕು. ಆವಾಗ ಎಷ್ಟಾಗುತ್ತದೆ? ಇದು 8 ಇದು 4. ಆನ್ಸರ್ ಎಷ್ಟು? 48 ಕಂಡು ಬರ್ತದೆ. 48 ಎಲ್ಲಿದೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. 48 ಇದಕ್ಕೆ ಸರಿಯಾದ ಉತ್ತರ. ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇನಾದರೂ ನಿಮ್ಗೆ ಅರ್ಥ ಆಯಿತು ಅಂದರೆ ಬೇಗ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತೇನೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಇದು ಕೂಡ ನೀಡಲಾಗಿದೆ ನೋಡಿ. ನಮ್ಮ ಮುಂದಿನ ಪ್ರಶ್ನೆ ಕಂಡುಹಿಡಿಯೋಣ. 1 4 10 22 46 ಮತ್ತು ಕ್ವೆಶ್ಚನ್ ಮಾರ್ಕನ್ನು ನೀಡಲಾಗಿದೆ. ಈ ರೀತಿ ಇದ್ದಾಗ ಸಂದರ್ಭದಲ್ಲಿ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನೋಡೋಣ ಎಷ್ಟೆಷ್ಟು ಕಮ್ಮಿ ಆಗಿದೆ ಅಂತ. ಒಂದು ಕಮ್ಮಿ ಆಗ್ತಾ ಬಂದಿದೆ ನೋಡಿ. ಅಂದರೆ 46ರಿಂದ ಕಡಿಮೆ ಆಗ್ತಾ ಬಂದಿದೆ. ಇದು ಕಡಿಮೆ ಆಗ್ತಾ ಬಂದಿದೆ ನೋಡಿ ಸಂಖ್ಯೆ. 46 22 10 4 1 ಈ ರೀತಿಯಾಗಿ ಕಡಿಮೆ ಆಗ್ತಾ ಬಂದಿದೆ. ಅಂದರೆ ನಾವೀಗ ಏನು ಮಾಡ್ಬೇಕಂದ್ರೆ 46 ಎಷ್ಟು ಕಮ್ಮಿ ಆಗಿದೆ ಅಂತ ನೋಡ್ಕೊಂಬರಮ್ಮ. 46ರಿಂದ ಎಷ್ಟು ಕಮ್ಮಿ ಆಗಿದೆ? 24 ಮೈನಸ್ ಆಗಿದೆ ನೋಡಿ. 46ರಲ್ಲಿ 24 ಮೈನಸ್ ಆಗಿದೆ. ಅದೇ ರೀತಿಯಾಗಿ 22ರಲ್ಲಿ ಎಷ್ಟು ಮೈನಸ್ ಆಗಿದೆ? 12 ಮೈನಸ್ ಆಗಿದೆ. 10ರಿಂದ ಎಷ್ಟು ಮೈನಸ್ ಆಗಿದೆ? 6 ಮೈನಸ್ ಆಗಿದೆ. ಅದೇ ರೀತಿಯಾಗಿ 4ರಿಂದ ಎಷ್ಟು ಮೈನಸ್ ಆಗಿದೆ? 3 ಮೈನಸ್ ಆದ್ರೆ 1 ಬರ್ತದೆ. ಈಗ ನಮ್ಗೆ ಗೊತ್ತಾಯ್ತು ನೋಡಿ ಇಲ್ಲಿ ಯಾವ ಸಂಖ್ಯೆ ಹೆಂಗಂತ. ಅಂದರೆ 3 6 12 24 ಈ ರೀತಿಯಾಗಿ ಬಂದ. ಅಂದರೆ ಇಲ್ಲಿ ಉಂಟಾಗ್ಯದ ಮತ್ತೆ 3 2 6 ಆಗ್ಯದ, 6 2 12 ಆಗ್ಯದ, 12 2 24 ಆಗ್ಯದ, 24 2 ಎಷ್ಟಾಗಬೇಕು? 48. ಅಂದರೆ ಇಲ್ಲಿ -48 ಆಗಿದೆ ಅಂತ ಅರ್ಥ. ಎಷ್ಟಾಗಿದೆ? ಇಲ್ಲಿ -48 ಆಗಿದೆ. 46ಕ್ಕೆ 48 ಮೈನಸ್ ಆಗಿದೆ. ಹಾಗಾದರೆ ಇವೆರಡನ್ನ ನಾವು ಏನು ಮಾಡಬೇಕು? ಇಲ್ಲಿ ಪ್ಲಸ್ ಮಾಡಬೇಕು. ಆವಾಗ ಈ ಒಂದು ಏನು ಮಾಡ್ತದೆ? ಕ್ವೆಶ್ಚನ್ ಮಾರ್ಕ್ ಆನ್ಸರ್ ಸಿಗ್ತದೆ. ಈಗೇನು ಕಂಡುಹಿಡಿಬೇಕು? 46 × 48 ಪ್ಲಸ್ ಆದರೆ ಎಷ್ಟು ಬರ್ತದಂತ ಸಂಖ್ಯೆ ಕಂಡುಹಿಡಿಯಮ್ಮ. 46 ಪ್ಲಸ್ 48 ಎಷ್ಟಾಗ್ತದೆ? 8 ಪ್ಲಸ್ ಇದೊಂದು 4 ಆಗ್ತದೆ. ಅದೇ ರೀತಿಯಾಗಿ ಇದು 4 4 8 ಪ್ಲಸ್ 1 9. ಟೋಟಲ್ ಎಷ್ಟಾಯಿತು? ಆನ್ಸರು 94. ಇದಕ್ಕೆ ಸರಿಯಾದ ಉತ್ತರ ಏನಿದೆ? 94 ಇದೆ ನೋಡಿ. ಆಯ್ಕೆಗಳಲ್ಲಿ ಇಲ್ಲಿ ಕಂಡು ಬರ್ತದೆ. ಆಯ್ಕೆಗಳಲ್ಲಿ ಆಪ್ಷನ್ ಸಿ 94 ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡಿ.
ನೋಡಿ, ಈ ಒಂದು ವೀಡಿಯೋ ನಿಮ್ಗೆ ಪರಿಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯಾವ ರೀತಿಯಾಗಿ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೋಡಿ ಎಷ್ಟು ನೈಸ್ ಬಿಡಿಸಿ ಹೇಳೀನಿ ನಿಮ್ಗೆ ಹೆಂಗೆ ಅಂತ ಒಂದೊಂದು ಇಂಚು ಕೂಡ ಹೇಳ್ತೀನಿ. ಓಕೆ, ಈ ವಿಡಿಯೋನ ಏನು ಮಾಡಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರು ಹೊಸಬ್ರಿದ್ರು. ಎಷ್ಟು ಬಂತ ಆನ್ಸರು? 94 ಬಂದದ್ದು ನೋಡ್ರಿ. ಓಕೆ, ಇದು ವಿಡಿಯೋ, ಇದು ಕ್ವಶನ್ ಭಾರಿ ಚಲೋ ಐತೆ ಅಂತ ಅಂತೀನಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ. ಈ ಒಂದು ಪ್ರಶ್ನೆಗೆ ಏನು ಮಾಡ್ಬೇಕಂದ್ರೆ ಆನ್ಸರ್, ಇದು ಕೂಡ ಒಂದು ಅತ್ಯಂತ ಒಂದು ಸುಲಭವಾದ ಪ್ರಶ್ನೆ. ಅದೇ ರೀತಿಗೆ ಎಲ್ಲ ಒಂದು ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಓಕೆನಾ? ಅಂದರೆ ಇಲ್ಲೇ ಕಂಡು ಹಿಡಿದು ಬಿಡಮ್. ಅಂದರೆ 400 ಇದೆ, 200 ಅದ, 100 ಅದ, 50 ಅದ, ಮುಂದಿನ ಸಂಖ್ಯೆ ಕಂಡು ಹಿಡಿಬೇಕು. ಇಲ್ಲಿ ಕೂಡ ಮೈನಸ್ ಆಗ್ತಾ ಬಂದಿದೆ. ಅಂದರೆ 400ರ ಅರ್ಧ ಭಾಗ 50% ಅಂತ ಹೇಳಿದ್ಬಿಡ್ರಿ. ಅದು ಅಥವಾ 400ದಲ್ಲಿ 200 ಮೈನಸ್ ಆದರೆ 200, 200ರಲ್ಲಿ ಒಂದು 100 ಮೈನಸ್ ಆದರೆ 100, ಅರ್ಧ ಭಾಗ ಮೈನಸ್ ಆಗಿದೆ. 100ರಲ್ಲಿ ಒಂದು 50 ಮೈನಸ್ ಆದರೆ 50, 50ರಲ್ಲಿ ಎಷ್ಟು ಮೈನಸ್ ಆಗ್ಬೇಕು ಈಗ? -25 ಆಗ್ತದೆ. ಆವಾಗ ಆನ್ಸರ್ ಏನು ಬರ್ತದೆ? ಆನ್ಸರ್ ಈಸ್ 25, 25 ಆನ್ಸರ್ ಕರೆಕ್ಟ್ ಆನ್ಸರ್. ಆನ್ಸರ್ ಯಾವುದು? 25 ಮಾರ್ಕ್ಸ್ ಕರೆಕ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಆಯ್ಕೆಗಳಲ್ಲಿದೆ, ಆಪ್ಷನ್ ಸಿ ನಲ್ಲಿದೆ ನೋಡಿ. ಆಪ್ಷನ್ ಸಿ ನಲ್ಲಿ 25 ಕಂಡು ಬರ್ತದೆ. ಓಕೆ, ಇವತ್ತಿನ ಈ ಒಂದು ಕೊನೆಯ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡೋದಕ್ಕೆ ಯಾವುದಿದೆ? 25 ಇದೆ. ಓಕೆ, ಈ ರೀತಿಯಾದ ಒಂದು ವೀಡಿಯೋನ ಸರಣಿಯನ್ನು ಡೈಲಿ ಹಾಕ್ತಾಯಿರ್ತೀನಿ. ಯಾರ್ಯಾರು ಹೊಸಬರಿದ್ರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಸ್ವಲ್ಪ ಲೈಕ್ ಮಾಡಿದ್ರೆ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ವೀಡಿಯೋನ ಅಪ್ಲೋಡ್ ಮಾಡಾಮು. ಅದೇ ರೀತಿಗೆ ಕಮೆಂಟ್ ಕೂಡ ಮಾಡಿ, ಕಮೆಂಟ್ ಮಾಡಿ ಮುಂದಿನ ವೀಡಿಯೋನ ಮಾಡೋಣ. ಓಕೆ, ಅದೇ ರೀತಿಯಾಗಿ ಒಂದು ಪ್ರಶ್ನೆ ಕೊಟ್ಟಿದ್ದೀನಲ್ಲ, ಆ ಪ್ರಶ್ನೆಗೆ ಒಂದು ಉತ್ತರವನ್ನು ನೀವೇ ಬಿಡಿಸಿಗೆಸಿಂದ ಏನು ಮಾಡ್ಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಈ ಒಂದು ಏನಾದರೂ ಇದು PDF ಬೇಕಾಗಿತ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಈ PDF ಹಾಕಲಾಗುತ್ತದೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಇವತ್ತಿನ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.